ನಮಸ್ಕಾರ ಸ್ನೇಹಿತರೆ. 60 ವರ್ಷ ವಯಸ್ಸಿನ ನಂತರವೂ ನಿಮ್ಮಲ್ಲಿ ಈ 9 ಗುಣಗಳಿದ್ದರೆ ನೀವು ಸಂಪೂರ್ಣ ಆರೋಗ್ಯವಂತರಾಗಿದ್ದೀರಿ. ಸ್ನೇಹಿತರೆ, 60 ವರ್ಷ ವಯಸ್ಸು ಎಂಬುವುದು ಜೀವನದ ಎಲ್ಲ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಿ ನಿಟ್ಟುಸಿರು ಬಿಡುವ ಕಾಲವಾಗಿದೆ. ಆದರೆ ಇದೇ ವಯಸ್ಸಿನಲ್ಲಿ ಒಂದು ಭಯವು ಕಾಡತೊಡಗುತ್ತದೆ. ಅದೇ ನಮ್ಮಲ್ಲಿ ಇರುವ ರೋಗಗಳ ಭಯ. ನಮ್ಮ ಆರೋಗ್ಯದ ಅಂದಾಜು ಪಡೆಯಲು ನಾವು ಏನು ಮಾಡುತ್ತೇವೆ? ವೈದ್ಯರ ಬಳಿ ಹೋಗುತ್ತೇವೆ, ದುಬಾರಿ ಯಂತ್ರಗಳನ್ನು ಹುಡುಕುತ್ತೇವೆ ಮತ್ತು ಭಯಾನಕ ರಕ್ತ ಪರೀಕ್ಷೆಯ ವರದಿಗಾಗಿ ಕಾಯುತ್ತೇವೆ. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತೇ, ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಬುದ್ಧಿವಂತ ವೈದ್ಯ ಯಾರು ಎಂದು? ಸ್ನೇಹಿತರೆ, ಅದೇ ನಮ್ಮ ದೇಹ. ಹೌದು ಸ್ನೇಹಿತರೆ, ನಮ್ಮ ದೇಹ. ಇದು ನಮಗೆ ಪ್ರತಿದಿನ ಅಂತಹ ಸಣ್ಣ ಸಣ್ಣ ಅದ್ಭುತ ಚಿಹ್ನೆಗಳನ್ನು ನೀಡುತ್ತದೆ. ಅವು ವೈದ್ಯಕೀಯ ವರದಿಗಳಿಗಿಂತಲೂ ನಿಜವಾಗಿರುತ್ತವೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ದೇಹದ ಅಂತಹ ಹೊಸ ರಹಸ್ಯ ಚಿಹ್ನೆಗಳ ಬಗ್ಗೆ ಹೇಳಲಿದ್ದೇವೆ. ಇವು 60 ವರ್ಷದ ನಂತರವೂ ನಿಮ್ಮಲ್ಲಿ ಇದ್ದರೆ ನೀವು ಕೇವಲ ಸಂಖ್ಯೆಯಲ್ಲಿ ಮಾತ್ರ ಮುದುಕರಾಗಿದ್ದೀರಿ. ಒಳಗಿನಿಂದ ನಿಮ್ಮ ದೇಹ ಇಂದಿಗೂ 25ರಿಂದ 30 ವರ್ಷದ ಯುವಕನಂತೆ ಕಬ್ಬಿಣದಂತೆ ಗಟ್ಟಿಯಾಗಿದೆ. ಸ್ನೇಹಿತರೆ, ವಿಡಿಯೋ ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ 9ನೇ ಅಂಶ ಅತ್ಯಂತ ಮುಖ್ಯವಾದದ್ದು ಮತ್ತು ಬಹುಶಃ ಅದು ನಿಮ್ಮಲ್ಲಿಯೂ ಇರಬಹುದು. ಹಾಗಿದ್ರೆ ಯಾವುದೇ ವಿಳಂಬವಿಲ್ಲದೆ ವಿಡಿಯೋ ಪ್ರಾರಂಭಿಸೋಣ. ಒಂದೇ ಕಾಲಿನ ಮೇಲೆ 10 ಸೆಕೆಂಡ್ ಸಮತೋಲನ ಕಾಪಾಡುವುದು. ಸ್ನೇಹಿತರೆ, ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪರೀಕ್ಷೆಯಿಂದ ಪ್ರಾರಂಭಿಸೋಣ. ನಿಮ್ಮ ದೇಹದ ಸಮತೋಲನದಿಂದ. 60 ವರ್ಷ ವಯಸ್ಸಿನಲ್ಲಿ ನೀವು ಒಂದೇ ಕಾಲಿನ ಮೇಲೆ ಕಣ್ಣುಗಳನ್ನು ತೆರೆದಿಟ್ಟುಕೊಂಡು ಕನಿಷ್ಠ 10 ಸೆಕೆಂಡುಗಳ ಕಾಲ ಅಲುಗಾಡದೆ ನಿಲ್ಲಬಲ್ಲಿರಾ? ಕೇಳಲು ಇದು ತುಂಬಾ ಸುಲಭ ಎಂದು ಅನಿಸಬಹುದು. ಆದರೆ ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ವಯಸ್ಸಾದ ನಂತರ ದೇಹದ ಸಮತೋಲನ ಕಾಪಾಡುವುದು ನಿಮ್ಮ ನರಗಳು, ಮೆದುಳು ಮತ್ತು ಸ್ನಾಯುಗಳ ಸಮನ್ವಯದ ಅತಿ ದೊಡ್ಡ ಪರೀಕ್ಷೆಯಾಗಿದೆ. ವಯಸ್ಸಾದಂತೆ ತಲೆ ತಿರುಗುವುದು ಅಥವಾ ಸಮತೋಲನ ಕಳೆದುಕೊಳ್ಳುವುದು ತುಂಬಾ ಸಾಮಾನ್ಯವಾಗಿದೆ. ಆದರೆ ನೀವು ಯಾವುದೇ ಗೋಡೆ ಅಥವಾ ವಸ್ತುವಿನ ಆಧಾರವಿಲ್ಲದೆ ಒಂದೇ ಕಾಲಿನ ಮೇಲೆ ಸುಲಭವಾಗಿ ನಿಲ್ಲಬಲ್ಲಿರಾದರೆ ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳಿ. ಇದರ ಅರ್ಥ ನಿಮ್ಮ ನರಮಂಡಲ ಇಂದಿಗೂ 25 ವರ್ಷದ ಯುವಕನಂತೆ ಚುರುಕಾಗಿ ಮತ್ತು ಗಟ್ಟಿಯಾಗಿದೆ. ಇದರಿಂದ ಮುಂದೆ ಇದ್ದಕ್ಕಿದ್ದಂತೆ ಬೀಳುವುದು ಅಥವಾ ಮೂಳೆ ಮುರಿಯುವ ಅಪಾಯ ಸಂಪೂರ್ಣವಾಗಿ ತಪ್ಪುತ್ತದೆ. 2. ಮೆಟ್ಟಿಲು ಹತ್ತುವಾಗ ಉಸಿರು ಏರದಿರುವುದು. 2ನೇ ಅಂಶದ ಬಗ್ಗೆ ಮಾತನಾಡೋಣ. ಇದು ನೇರವಾಗಿ ನಿಮ್ಮ ಹೃದಯ ಮತ್ತು ಶ್ವಾಸಕೋಶದ ಶಕ್ತಿಯನ್ನು ಸೂಚಿಸುತ್ತದೆ. ನೀವು 2-3 ಮಹಡಿಗಳ ಮೆಟ್ಟಿಲುಗಳನ್ನು ಹತ್ತುವಾಗ ಅಥವಾ ಸ್ವಲ್ಪ ವೇಗವಾಗಿ ನಡೆಯುವಾಗ ನಿಮ್ಮ ಸ್ಥಿತಿ ಹೇಗಿರುತ್ತದೆ? ಸ್ವಲ್ಪ ಉಸಿರು ಏರುವುದು ಸಹಜ. ಆದರೆ ಮೆಟ್ಟಿಲು ಹತ್ತಿದ ನಂತರ ನಿಮ್ಮ ಉಸಿರು ಅತಿಯಾಗಿ ಏರದಿದ್ದರೆ, ಎದೆ ಬಡಿತ ಹೆಚ್ಚಾಗದಿದ್ದರೆ ಅಥವಾ ತಲೆ ತಿರುಗಿದಂತೆ ಅನಿಸದಿದ್ದರೆ ಇದು ಅದ್ಭುತಕ್ಕಿಂತ ಕಡಿಮೆ ಏನಲ್ಲ. ಇದರ ನೇರ ಅರ್ಥ ನಿಮ್ಮ ಹೃದಯ ಬಡಿತ ಮತ್ತು ರಕ್ತ ಪರಿಚಲನೆ ಅತ್ಯಂತ ಸುಗಮವಾಗಿ ನಡೆಯುತ್ತಿದೆ. ನಿಮ್ಮ ಶ್ವಾಸಕೋಶಗಳು ರಕ್ತಕ್ಕೆ ಸಾಕಷ್ಟು ಆಮ್ಲಜನಕ ಒದಗಿಸುತ್ತಿವೆ ಮತ್ತು ನಿಮ್ಮ ಸ್ಟ್ಯಾಮಿನಾ ಇನ್ನೂ ಉಳಿದಿದೆ. ನಿಮ್ಮ ಹೃದಯ ಯಾವುದೇ ದೊಡ್ಡ ಬ್ಲಾಕ್ ಇಲ್ಲದೆ ಸಂಪೂರ್ಣ ಮುಕ್ತವಾಗಿ ಮತ್ತು ಸಮರ್ಥವಾಗಿ ಕೆಲಸ ಮಾಡುತ್ತಿದೆ. 3. ಮಲಗಿದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಶಾಂತ ನಿದ್ದೆ ಬರುವುದು. 3ನೇ ಅಂಶ ನಿಮ್ಮ ದೇಹದ ನೈಸರ್ಗಿಕ ಚಿಕಿತ್ಸಾ ವ್ಯವಸ್ಥೆಗೆ ಸಂಬಂಧಿಸಿದ್ದು. 60 ವರ್ಷದ ನಂತರ ಅನೇಕ ಜನರಿಗೆ ರಾತ್ರಿ ಪದೇ ಪದೇ ಎಚ್ಚರವಾಗುವುದು, ಹಾಸಿಗೆಯ ಮೇಲೆ ಹೊರಳಾಡುವುದು ಅಥವಾ ನಿದ್ರೆಯ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕಾಗುವ ದೂರು ಇರುತ್ತದೆ. ಆದರೆ ನೀವು ಹಾಸಿಗೆಯ ಮೇಲೆ ಮಲಗಿದ 15ರಿಂದ 20 ನಿಮಿಷಗಳಲ್ಲಿ ಶಾಂತವಾಗಿ ನಿರಂತರವಾಗಿ ನಿದ್ದೆ ಹೋಗುತ್ತಿದ್ದರೆ ಮತ್ತು ಬೆಳಗ್ಗೆ ಎಚ್ಚರವಾದ ಮೇಲೆ ಫ್ರೆಶ್ ಆಗಿ ಅನಿಸುತ್ತಿದ್ದರೆ
ಇದು ನಿಮ್ಮ ಆರೋಗ್ಯವಂತ ದೇಹದ ಬಹಳ ದೊಡ್ಡ ಪುರಾವೆಯಾಗಿದೆ. ಶಾಂತ ನಿದ್ದೆ ಸಿಗುವುದರ ಅರ್ಥ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಒತ್ತಡ ಮುಕ್ತವಾಗಿದೆ. ನಿಮ್ಮ ದೇಹದಲ್ಲಿನ ಹಾರ್ಮೋನ್ಗಳು ಸಮತೋಲನವಾಗಿವೆ ಮತ್ತು ನಿಮ್ಮ ದೇಹ ಪ್ರತಿ ರಾತ್ರಿ ತನ್ನನ್ನು ತಾನೇ ಒಳಗಿನಿಂದ ದುರಸ್ತಿ ಮಾಡಿಕೊಳ್ಳುತ್ತಿದೆ. ಈ ಅಭ್ಯಾಸ ನಿಮ್ಮನ್ನು ಡಿಮೆನ್ಷಿಯಾ ಮತ್ತು ಮಾನಸಿಕ ಒತ್ತಡದಿಂದ ಯಾವಾಗಲೂ ದೂರವಿಡುತ್ತದೆ. 4. ಯಾವುದೇ ಔಷಧಿಗಳಿಲ್ಲದೆ ಪ್ರತಿದಿನ ಬೆಳಗ್ಗೆ ನಿಮ್ಮ ಹೊಟ್ಟೆ ಸ್ವಚ್ಛವಾಗುವುದು. 4ನೇ ಅಂಶ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ್ದು. ಇದನ್ನು ನಾವು ನಮ್ಮ ಆರೋಗ್ಯದ ಮುಖ್ಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತಿದ್ದರೆ ಮತ್ತು ಪ್ರತಿದಿನ ಬೆಳಗ್ಗೆ ಎಚ್ಚರವಾದ ಮೇಲೆ ಹೊಟ್ಟೆ ಸ್ವಚ್ಛವಾಗಲು ಯಾವುದೇ ಚೂರ್ಣ, ಗುಳಿಗೆ, ಬಿಸಿ ನೀರು ಅಥವಾ ವಿಶೇಷ ಪ್ರಯತ್ನದ ಅವಶ್ಯಕತೆ ಬೀಳದಿದ್ದರೆ ನಿಮ್ಮ ಲಿವರ್ ಮತ್ತು ಕರುಳುಗಳು ಇಂದಿಗೂ ಸಂಪೂರ್ಣ ಯುವಕರಂತೆ ಇವೆ. ಆಯುರ್ವೇದದಲ್ಲಿ ಹೇಳಿರುವಂತೆ ಯಾರ ಹೊಟ್ಟೆ ಸ್ವಚ್ಛವೋ ಅವರಿಗೆ ಯಾವುದೇ ರೋಗ ಅಂಟುವುದಿಲ್ಲ. ಹೊಟ್ಟೆ ಸ್ವಚ್ಛವಾಗಿರುವುದು ಎಂದರೆ ನಿಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳು ಶೇಖರಣೆ ಆಗುತ್ತಿಲ್ಲ ಮತ್ತು ನಿಮ್ಮ ಜೀರ್ಣಶಕ್ತಿ ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ಇದರಿಂದ ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫಗಳ ಸಮತೋಲನ ಕಾಯ್ದುಕೊಳ್ಳಲ್ಪಡುತ್ತಿದೆ. 5. ನೈಸರ್ಗಿಕ ಮತ್ತು ಆರೋಗ್ಯಕರ ಹಸಿವಾಗುವುದು. ಈಗ 5ನೇ ಅಂಶದತ್ತ ಬರೋಣ. ವಯಸ್ಸಾದಂತೆ ಅನೇಕ ಜನರಿಗೆ ನಾಲಿಗೆಯ ರುಚಿ ಹೋಗುತ್ತದೆ ಅಥವಾ ತಿನ್ನುವ ಆಸೆಯೇ ಇಲ್ಲವಾಗುತ್ತದೆ. ಇದರಿಂದ ದೇಹದಲ್ಲಿ ದೌರ್ಬಲ್ಯ ಬರುತ್ತದೆ. ಆದರೆ ನಿಮಗೆ ಪ್ರತಿದಿನ ಸರಿಯಾದ ಸಮಯಕ್ಕೆ ಚೆನ್ನಾಗಿ ಹಸಿವಾಗುತ್ತಿದ್ದರೆ, ಆಹಾರದ ರುಚಿ ಸರಿಯಾಗಿ ತಿಳಿಯುತ್ತಿದ್ದರೆ ಮತ್ತು ನೀವು ಪ್ರತಿದಿನದ ಊಟವನ್ನು ಸಂತೋಷದಿಂದ ಮತ್ತು ಆಸಕ್ತಿಯಿಂದ ಸೇವಿಸುತ್ತಿದ್ದರೆ ಇದು ಬಹಳ ಸಂತೋಷದ ವಿಷಯ. ಇದರ ಅರ್ಥ ನಿಮ್ಮ ದೇಹದ ಚಯಾಪಚಯ ಮತ್ತು ಎಂಜೈಮ್ಗಳು ಇಂದಿಗೂ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಂಪೂರ್ಣ ಸಮರ್ಥವಾಗಿವೆ. ದೇಹಕ್ಕೆ ಸರಿಯಾದ ಸಮಯಕ್ಕೆ ಬೇಕಾಗುವ ಹಸಿವೆ ನಿಮ್ಮ ಆರೋಗ್ಯಕರ ಜೀವನದ ನಿಜವಾದ ಕೀಲಿಕೈ. 6. ಗಾಯ ಅಥವಾ ಗೀರುಗಾಯ ಬೇಗನೆ ಗುಣವಾಗುವುದು. 6ನೇ ಅಂಶ ನಿಮ್ಮ ದೇಹದ ಒಳಗಿನ ರೋಗ ನಿರೋಧಕ ಶಕ್ತಿಯ ಕನ್ನಡಿ. ನಿಮಗೆ ಎಲ್ಲಿಯಾದರೂ ಸಣ್ಣ ಗಾಯವಾದರೆ, ಕಟ್ಟಾದರೆ ಅಥವಾ ಗೀರು ಗಾಯವಾದರೆ ಮತ್ತು ಆ ಗಾಯ ಯಾವುದೇ ಸೋಂಕಿಲ್ಲದೆ ಕೆಲವೇ ದಿನಗಳಲ್ಲಿ ತನ್ನಿಂದ ತಾನೇ ಬೇಗನೆ ಗುಣವಾಗುತ್ತಿದ್ದರೆ ನಿಮ್ಮ ದೇಹ ಒಳಗಿನಿಂದ ಬಹಳ ಗಟ್ಟಿಯಾಗಿದೆ ಎಂದು ತಿಳಿಯಿರಿ. ಇದರ ನೇರ ಅರ್ಥ ನಿಮ್ಮ ರಕ್ತದಲ್ಲಿನ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು ಇಂದಿಗೂ ಯಾವುದೇ ಸೋಂಕಿನ ವಿರುದ್ಧ ಹೋರಾಡಲು ಮತ್ತು ದೇಹವನ್ನು ಗುಣಪಡಿಸಲು ಪೂರ್ಣ ಶಕ್ತಿಯಿಂದ ಕೆಲಸ ಮಾಡುತ್ತಿವೆ. ವಯಸ್ಸಾಗುತ್ತಿದ್ದರೂ ನಿಮ್ಮ ಸ್ವಯಂ ಗುಣಪಡಿಸುವ ಶಕ್ತಿ ಗಟ್ಟಿಯಾಗಿರುವುದರ ಜೀವಂತ ಲಕ್ಷಣ ಇದು. 7. ಬೆಳಗ್ಗೆ ಉತ್ಸಾಹದಿಂದ ಎಚ್ಚರವಾಗುವುದು. 7ನೇ ಅಂಶ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿಗೆ ಸಂಬಂಧಿಸಿದ್ದು. ಬೆಳಗ್ಗೆ ಎಚ್ಚರವಾದಾಗ ನಿಮಗೆ ಮೈ ಭಾರವಾಗಿದೆಯೇ? ಕೀಲುಗಳಲ್ಲಿ ಬಿಗಿತ ಅಥವಾ ಜಡತ್ವ ಅನಿಸುತ್ತದೆಯೇ? ಅಥವಾ ಹೊಸ ದಿನ ಬದುಕುವ ಬೇರೆಯದೇ ಉತ್ಸಾಹ ಅನಿಸುತ್ತಾ? ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ನಿಮ್ಮ ಮನಸ್ಸು ಪ್ರಸನ್ನವಾಗಿದ್ದರೆ, ತಲೆಯಲ್ಲಿ ಸಕಾರಾತ್ಮಕ ಆಲೋಚನೆಗಳಿದ್ದರೆ ಮತ್ತು ದೇಹದಲ್ಲಿ ಎದ್ದು ಕೆಲಸ ಮಾಡುವ ಶಕ್ತಿ ಇದ್ದರೆ ನಿಮ್ಮ ದೇಹದ ಹಾರ್ಮೋನ್ ಪ್ರಮಾಣ ಸಂಪೂರ್ಣ ಸಮತೋಲಿತವಾಗಿದೆ ಎಂದು ತಿಳಿಯಿರಿ. ಈ ಪ್ರಸನ್ನತೆಯೇ ನಿಮ್ಮ ದೇಹ ಯಾವುದೇ ಗುಪ್ತ ರೋಗದಿಂದ ಬಳಲುತ್ತಿಲ್ಲ ಎಂಬುದನ್ನು ತೋರಿಸುತ್ತದೆ. 8. ತೂಕ ಸ್ಥಿರವಾಗಿರುವುದು. ಇದ್ದಕ್ಕಿದ್ದಂತೆ ಕಡಿಮೆ ಅಥವಾ ಹೆಚ್ಚಾಗದಿರುವುದು. 8ನೇ ಅಂಶ ನಿಮ್ಮ ಆರೋಗ್ಯದ ಆಂತರಿಕ ಸ್ಥಿರತೆಯನ್ನು ತೋರಿಸುತ್ತದೆ. 60 ವರ್ಷದ ನಂತರ ಅನೇಕ ಬಾರಿ ಜನರ ತೂಕ ಇದ್ದಕ್ಕಿದ್ದಂತೆ ಬಹಳ ಕಡಿಮೆ ಆಗತೊಡಗುತ್ತದೆ ಅಥವಾ ದೈಹಿಕ ಚಟುವಟಿಕೆ ಕಡಿಮೆ ಆದ ಕಾರಣ ಬಹಳ ಹೆಚ್ಚಾಗತೊಡಗುತ್ತದೆ. ಇದು ಥೈರಾಯ್ಡ್ ಅಥವಾ ಮಧುಮೇಹ ಅಥವಾ ಇತರ ಆಂತರಿಕ ಸಮಸ್ಯೆಗಳ ಲಕ್ಷಣವಾಗಿರಬಹುದು. ಆದರೆ ನಿಮ್ಮ ತೂಕ ಕಳೆದ ಕೆಲವು ವರ್ಷಗಳಿಂದ ಸ್ಥಿರವಾಗಿದ್ದರೆ
ಮತ್ತು ಅದರಲ್ಲಿ ಯಾವುದೇ ದೊಡ್ಡ ಅಥವಾ ಇದ್ದಕ್ಕಿದ್ದಂತೆ ಬದಲಾವಣೆಗಳಾಗದಿದ್ದರೆ ನಿಮ್ಮ ದೇಹ ಒಳಗಿನಿಂದ ಸಂಪೂರ್ಣ ಸಮತೋಲಿತವಾಗಿದೆ ಮತ್ತು ನಿಮ್ಮ ಕ್ಯಾಲೋರಿ ದಹಿಸುವ ಸಾಮರ್ಥ್ಯ ಇನ್ನೂ ಉತ್ತಮವಾಗಿದೆ. ಇದು ನಿಮ್ಮ ದೇಹದ ಎಲ್ಲ ಅಂಗಗಳು ಸರಿಯಾದ ಸಮನ್ವಯದಲ್ಲಿ ಕೆಲಸ ಮಾಡುತ್ತಿವೆ ಎಂಬುದನ್ನು ಸಾಬೀತುಪಡಿಸುತ್ತದೆ. 9. ಯಾವುದೇ ಆಧಾರವಿಲ್ಲದೆ ಮತ್ತು ಯಾರ ಸಹಾಯವಿಲ್ಲದೆ ನೆಲದಿಂದ ಎದ್ದು ನಿಲ್ಲುವುದು. ಈಗ ನಾವು 9ನೇ ಮತ್ತು ಅತ್ಯಂತ ಮುಖ್ಯವಾದ ಅಂಶಕ್ಕೆ ತಲುಪಿದ್ದೇವೆ. ನೀವು ನೆಲದ ಮೇಲೆ ಮಂಡಿ ಊರಿ ಕುಳಿತರೆ ಎದ್ದೇಳುವಾಗ ಕೈಯ, ಮೊಣಕಾಲಿನ ಅಥವಾ ಗೋಡೆಯ ಆಧಾರ ಬೇಕಾಗುತ್ತದೆಯೇ? ನೀವು ಯಾವುದೇ ಆಧಾರ ಪಡೆಯದೆ ಕೇವಲ ನಿಮ್ಮ ಕಾಲುಗಳ ಮತ್ತು ನಿಮ್ಮ ಬೆನ್ನಿನ ಶಕ್ತಿಯಿಂದ ನೆಟ್ಟಗೆ ಎದ್ದು ನಿಲ್ಲಬಲ್ಲಿರಾದರೆ ಶಬಾಸ್ ಸ್ನೇಹಿತರೆ. ನಿಮ್ಮ ಬೆನ್ನು ಮೂಳೆ, ಕಾಲಿನ ಸ್ನಾಯುಗಳು ಮತ್ತು ಕೋರ್ ಸ್ಟ್ರೆಂತ್ ಇಂದಿಗೂ 25 ವರ್ಷದ ಯುವಕನಷ್ಟೇ ಗಟ್ಟಿಯಾಗಿದೆ. ಮುಪ್ಪು ನಿಮ್ಮ ಮೂಳೆಗಳನ್ನು ಸ್ಪರ್ಶಿಸಲು ಸಾಧ್ಯವಾಗಿಲ್ಲ ಮತ್ತು ನಿಮ್ಮ ದೇಹ ಇಂದಿಗೂ ಗಟ್ಟಿಮುಟ್ಟಾಗಿ ಮತ್ತು ಬಗ್ಗುವಂತಿದೆ. ಹಾಗಿದ್ರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇವು ಆ 9 ಹೊಸ ಮತ್ತು ಉತ್ತಮ ಗುಣಗಳು. ನೀವು 60 ವರ್ಷದಲ್ಲಿಯೂ ಸಂಪೂರ್ಣ ಫಿಟ್ ಆಗಿದ್ದೀರಿ ಎಂದು ಹೇಳುತ್ತವೆ. ಸ್ನೇಹಿತರೆ, ಈಗ ನಮಗೆ ನಿಮ್ಮಿಂದ ಬಹಳ ಪ್ರಾಮಾಣಿಕವಾಗಿ ಉತ್ತರ ಬೇಕು. ಈ 9ರಲ್ಲಿ ಎಷ್ಟು ಲಕ್ಷಣಗಳು ನಿಮ್ಮಲ್ಲಿವೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 4, 6 ಅಥವಾ ಪೂರ್ತಿ 9 ನಿಮ್ಮಲ್ಲಿ 5ಕ್ಕಿಂತ ಹೆಚ್ಚು ಲಕ್ಷಣಗಳಿದ್ದರೆ ನಿಮಗೆ ಬಹಳ ಬಹಳ ಅಭಿನಂದನೆಗಳು. ಮತ್ತು ನಿಮ್ಮಲ್ಲಿ 9ರಲ್ಲಿ 9 ಲಕ್ಷಣಗಳಿದ್ದರೆ ನಿಜವಾಗಿಯೂ ನೀವು ನಮ್ಮ ಯುವ ಪೀಳಿಗೆಗೆ ಬಹಳ ದೊಡ್ಡ ಸ್ಫೂರ್ತಿ ಎಂದು ತಿಳಿಯಿರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.